ಮುಂಜಾಗ್ರತೆ ಗೊತ್ತಾದರೆ ನಾವು ತಂದೆ ತಾಯಿಗಳಿಗೆ ಕನ್ವಿನ್ಸ್ ಮಾಡ್ತೀವಿ. 18 ವರ್ಷ ತುಂಬಿದರೆ ಹೆಣ್ಮಕ್ಳಿಗೆ ಮದುವೆ ಮಾಡೋಂಗಿಲ್ಲ, 21 ವರ್ಷ ತುಂಬಿದರೆ ಹೆಣ್ಮಕ್ಳಿಗೆ ಮದುವೆ ಮಾಡೋಂಗಿಲ್ಲ. ಅಲ್ಲಿ ಮತ್ತೆ ದಂಡ ಮತ್ತು ಶಿಕ್ಷೆ ಎರಡೂ ಇವೆ. ಇವತ್ತು ರಿಸೆಪ್ಷನ್ನು, ನಾಳೆ ಮದುವೆ, ಇವತ್ತು ಸಂಜೆನೇ ಹೋಗಿ ನಿಲ್ಲಿಸಿದ್ವಿ. ಅಲ್ಲಿ ತಪ್ಪಿತಸ್ಥರು ಯಾರು? ಚೌಲ್ಟ್ರಿ ಮಾಲೀಕರು ತಪ್ಪಿತಸ್ಥರಾಗ್ತಾರೆ, ಅರ್ಚಕರು ತಪ್ಪಿತಸ್ಥರಾಗ್ತಾರೆ, ಅದು ಗೊತ್ತಿದ್ದು. ಈಗ ಆಮೇಲೆ ಯಾರು ಮಧ್ಯವರ್ತಿಗಳು ತಪ್ಪಿತಸ್ಥರಾಗ್ತಾರೆ. ಆ ಥರ ಪ್ರಕರಣಗಳಾದಂಥವ್ರು ಬರ್ತಾರೆ. ಆದರೆ ಅದು ಯಾರ ಮೂಲಕ ಬೇಕಾದ್ರೂ ದೂರ ಬರ್ಬೋದು. ಔಟ್ಸೈಡರ್ಸು, ಹೊರನಾಡಿನವರು ತುಂಬ ಜನ ಇದ್ದಾರೆ. ಬಟ್ ಯಾವುದೇ ಭಾಷೆಯರು ಬರಲಿ, ಯಾವುದೇ ಧರ್ಮದ ಬರಲಿ, ತಗೋಬೇಕು ಅಂತ ಪಾಲಿಸಿ ಇದೆ. ಆ ಭಾಗದಲ್ಲಿ ಇರ್ತಕ್ಕಂಥ ಯಾವುದೇ ಅಂಗನವಾಡಿಗೆ ಹೋಗಿ ನೋಂದಾಯಿಸ್ಕೊಂಡ್ರು ಕೂಡ ಆ ಅಂಗನವಾಡಿಯಲ್ಲಿ ಸಿಗೋ ಸೌಲಭ್ಯ ಸಿಗುತ್ತೆ. ಸ್ಕೀಮ್ ಇಲ್ದಾಗೂ ಚೆನ್ನಾಗಿದ್ದೀವಲ್ವಾ? ಹೌದು. ಸ್ಕೀಮ್ ಬಂದಾಗೂ ಚೆನ್ನಾಗಿದ್ದೀವಲ್ವಾ? ಬರಲಿ, ಒಂದಷ್ಟು ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ, ಇವತ್ತಲ್ಲ ನಾಳೆ ಬರುತ್ತೆ ಅಂತಕ್ಕಂಥ ನಂಬಿಕೆ, ಭರವಸೆ ಇದ್ದರೆ ಸಮಸ್ಯೆಗಳು ಕಡಿಮೆ. ನೀವೇನಾದರೂ ನೀವೇ ಕಾರಣ. ಡೋಂಟ್ ಬ್ಲೇಮ್ ಟು ಅದರ್ಸ್. ಯಾಕಂತ ಹೇಳಿದ್ರೆ ನನ್ನ ಉದ್ದೇಶ ಏನಂದರೆ, ಅರ್ಹರಿಗೆ ಸೌಲಭ್ಯ ಸಿಗಬೇಕು, ಅರ್ಹಲ ಅಲ್ದಿರೋರಿಗೆ ಒಬ್ರಿಗೂ ಸಿಗಬಾರ್ದು.